ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಶ್ರೀ ಬನಶಂಕರಿ ದೇವಿಯ 33ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಕೃಷಿ ಯಂತ್ರೋಪಕರಣ ಮೇಳ ಮತ್ತು ವಸ್ತು ಪ್ರದರ್ಶನ ಜಾನುವಾರುಗಳ ಜಾತ್ರೆಗೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಸುಖ ದೀಪ ಅಲಂಕಾರಗಳಿಂದ ಕೊಂಗೊಳಿಸುತ್ತಿರುವ ದೇವಸ್ಥಾನದಲ್ಲಿ ಕಳೆದ ದಿನಾಂಕ 27/12/2025ರಿಂದ ಪ್ರಾರಂಭಗೊಂಡು 5/1/2026ರವರೆಗೆ ನಡೆಯುವ ಈ ಮಹಾಮಂಗಳ ಕಾರ್ಯಕ್ರಮದಲ್ಲಿ ಶ್ರೀದೇವಿ ಬನಶಂಕರಿಗೆ ಪ್ರತಿನಿತ್ಯ ಮಹಾಭಿಷೇಕ ಮತ್ತು ಸಾಯಂಕಾಲ ಪುರಾಣ ಪ್ರವಚನ ಕಾರ್ಯಕ್ರಮ ಶ್ರೀ ಬ್ರಹ್ಮಚೈತನ್ಯ ಆಶ್ರಮದ ಶ್ರೀ ದತ್ತ ಅವಧೂತ ಮಹಾರಾಜ್ ಅವರು ಘನ ಅಧ್ಯಕ್ಷತೆಯಲ್ಲಿ ಶ್ರೀ ವೇದಮೂರ್ತಿ ಮಡಿವಾಳಯ್ಯ ಶಾಸ್ತ್ರಿಗಳವರಿಂದ ನಡೆಸಿಕೊಡಲಾಗುವುದು. ಪಠಣ ಮಾಡ್ಯಾನ 28 ಆಗಮಗಳನ್ನ ಬದುಕಿನೊಳಗೆ ರೂಢ ಮಾಡಿಕೊಂಡಾನ. ಆ 12 ವರ್ಷ ಕಾಶಿಯೊಳಗೆ ಕಲಿತಿರುವ ವಿದ್ಯಾವಂತನಿಗೆ ಅಕ್ಷರ ಕಲಿತಾನ ಅರಿವಿಲ್ಲ. ಅವರೊಳಗೆ ಸೊಕ್ಕು ಬಂತು. ಏನಂತ ಸೊಕ್ಕು ಬಂತು? ನಾ 4 ವೇದಗಳನ್ನು ಕಲಿತೀನಿ, 6 ಶಾಸ್ತ್ರಗಳನ್ನ, 28 ಆಗಮಗಳನ್ನ ನಾನು ಕಲಿತೀನಿ. ನನ್ನಂಗ ಯಾರು ಇಲ್ಲ ಈ ಊರೊಳಗ ನನ್ನಂಗ ಯಾರಾದ್ರೂ ಸೋಲಿಸಿದ್ರ ನಾ ಅವರಿಗೆ ಶಿಷ್ಯ ಆಗ್ತೀನಿ. ಅಕಸ್ಮಾತ್ ನನ್ನನ್ನು ಯಾರು ಸೋಲಿಸಲಿಲ್ಲ ಅಂತಂದ್ರೆ ನೀವೆಲ್ಲರೂ ನನ್ನ ಶಿಷ್ಯರಾಗ್ಬೇಕು. ನಾ ಹೇಳಿದ್ರಿ ಅವ ಅಂತಾನ. ದಗ್ರ ಹೊಡೆದಂತ ಕೇಳಾಗಿ ಯಾವುದೋ ಒಂದು ಊರ ಹೆಸರು ಅನ್ಕೋರಿ. ನೀವು ಕೇಳ್ರಿ ನಿಮ್ಮ ಊರೊಳಗ ಶ್ರೀದೇವಿ ಮಹಾರಥೋತ್ಸವವು ನಾಳೆ ದಿನ ಭವ್ಯ ಬೆಳ್ಳಿ ಮೂರ್ತಿಯು ಸಕಲ ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ಜರುಗುವುದು. ಜೊತೆಗೆ ರವಿವಾರದಂದು ಕಡುಬಿನ ಕಾಳಗ ಕೋಲಾಟ, ಝಾಂಜ್ ಮೇಳ, ಜಗ್ಗಲಿಗ ಮೇಳ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಧಾರವಾಡ ಇವರ ಸಹಯೋಗದಲ್ಲಿ ಡೊಳ್ಳು ಕುಣಿತ, ಕರಡಿ ಮಜ್ಜಲು ಮತ್ತು ಗೊಂಬೆ ಕುಣಿತ ಕಾರ್ಯಕ್ರಮಗಳು ಜರುಗುವವು. ಗ್ರಾಮದ ಉಪ್ಪಿನ ಮೇಳ ಮೈದಾನದಲ್ಲಿ ಕೃಷಿ ಮೇಳ ಹಾಗೂ ವಸ್ತು ಪ್ರದರ್ಶನ ಮೇಳ ಜೊತೆಗೆ ಜಾನುವಾರು ಜಾತ್ರೆಯು ಅದ್ದೂರಿಯಾಗಿ ನೆರವೇರುವುದು. ಈ ಪುಣ್ಯ ಕಾರ್ಯಕ್ರಮದಲ್ಲಿ ನೆರೆದ ಭಕ್ತಾದಿಗಳಿಗೆ ಪ್ರತಿನಿತ್ಯ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಸಲಾಗುತ್ತದೆ. ನನ್ನ ನಂಬರ್ ಹೊಡಿ. ಓ ಟಿವಿ ನೀವು ಬಂದ್ರಿ? ಬಂದಿರಲ್ಲ. ಭಕ್ತಿ ಭಾವೈಕ್ಯತೆಯಿಂದ ಹೊಂದಿರುವ ಹೆಬ್ಬಳ್ಳಿ ಗ್ರಾಮದಲ್ಲಿ ತಾಯಿಯ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಸರ್ವ ಭಕ್ತಾದಿಗಳು ಪಾಲ್ಗೊಂಡು ಭಕ್ತಿಗೆ ಸಾಕ್ಷಿಯಾಗಬೇಕು ಎಂಬುದು ಗ್ರಾಮಸ್ಥರ ಕೋರಿಕೆಯಾಗಿದೆ. 9 Live ನ್ಯೂಸ್ ಧಾರವಾಡ.